ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಒಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಹನಿ ಸದ್ದು ಮಾಡ್ತಿದೆ, ಮತ್ತೊಂದು ಕಡೆ ಗ್ಯಾರಂಟಿ ಬಂದು ತಲುಪ್ತಾನೇ ಇಲ್ಲ. ಏನಾಗ್ತಾ ಇದೆ ಹಾಗಾದರೆ? ಇವತ್ತು ನಾಳೆ ಅಂದ್ಕೊಂಡು 4 ತಿಂಗಳು 5 ತಿಂಗಳು ಕಳೀತಾನೆ ಇದೆ ಗೃಹಲಕ್ಷ್ಮಿ ಹಣದ ಬಗ್ಗೆ. ಮತ್ತೆ ನಾಳೆ ಭಾಗ ಕಥೆನೇ ಹೇಳ್ತಿದ್ದಾರೆ, ಅದು ವಿಚಾರ. ಆದರೆ ಇನ್ನೊಂದು ಕಡೆ ಮಹಾ ಹಗರಣ ಒಂದು ಬ್ಲಾಸ್ಟ್ ಆಗಿದೆ. ಇದು ಅಂತಿಂಥ ಹಗರಣ ಅಲ್ಲ, ಇಡೀ ರಾಜ್ಯದ ಜನಕ್ಕೆ ಹೊರೆಯನ್ನು ಹಾಕುವಂಥ ಹಗರಣಗಳಾಗ್ತಿರ್ತವೆ, ಹೋಗ್ತಿರ್ತವೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅಲ್ಲ, ನಮ್ಮ ಮನೆ ಬಾಗಿಲಿಗೂ ಕೂಡ ಬಂದಿದೆ ಈ ವಿಷಯ. ಪ್ರತಿಯೊಬ್ಬರ ಮನೆ ಬಾಗಿಲಿಗೂ ತಲುಪಿರುವಂಥ ವಿಷಯ ಒಂದು ಈಗ ಬ್ಲಾಸ್ಟ್ ಆಗಿದೆ. ಜನಕ್ಕೆ ಎಂತಹ ತೊಂದರೆಯನ್ನು, ಹೊರೆಯನ್ನು ಹಾಕಲಾಗಿದೆ. ಯಾರ ಜೇಬಿಗೆ ಈ ಸಾವಿರ ಕೋಟಿ ಹೋಗಿದೆ ಹಾಗಾದರೆ? ಇದು ಅಂತಿಂಥ ಹಗರಣ ಅಲ್ಲ, ಬ್ಲಾಸ್ಟ್ ಆಗಿದೆ. ಈಗ ಏನು ಎತ್ತ ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇಲ್ಲಿ ಹಗರಣ ನಡೆದಿದೆಯೋ ಇಲ್ಲವೋ ಅನ್ನೋದನ್ನು ಈಗ ಮುಖ್ಯಮಂತ್ರಿಗಳೇ ಖಚಿತಪಡಿಸಬೇಕು. ಯಾಕಂದರೆ ಇಷ್ಟೆಲ್ಲ ಮಾಹಿತಿ ಬಯಲಾದ ಮೇಲೆ ಇನ್ನು ಸರ್ಕಾರ ಉತ್ತರ ಕೊಡದೇ ಇದ್ರೆ ಆಗಲ್ಲ. ಅದನ್ನು ಬಜೆಟ್ ಸೆಷನ್ ಹೊತ್ತಲ್ಲಿ ಆನ್ಸರ್ ಮಾಡ್ತಾರೋ ಅಥವಾ ಹೊರಗಡೆ ಹೇಳ್ತಾರೋ ಕಾದು ನೋಡಬೇಕು. ಏನು ಎತ್ತ ಅಂತ ಹೇಳಿ ಈ ಅಂಕಿಅಂಶಗಳ ಪ್ರಶ್ನೆ ಏತಿದೆಯಲ್ಲ, ಅದಕ್ಕೆಲ್ಲ ಸರಿಯಾದ ಉತ್ತರ ಸರ್ಕಾರದ ಬಳಿ ಇದೆಯಾ ಅಥವಾ ತಪ್ಪಾಗಿದೆ ಅನ್ನೋದು ಸಿದ್ದರಾಮಯ್ಯನವ್ರಿಗೆ ಗೊತ್ತಾಗಿಲ್ವಾ? ಗೊತ್ತಾದರೆ ಈಗ ಅದನ್ನು ತನಿಖೆಗೆ ಒಪ್ಪಿಸ್ತಾರ? ಎಲ್ಲವೂ ಕೂಡ ಪ್ರಶ್ನೆಗಳಿವೆ. ಯಾಕಂದರೆ ಇದು ಅಂತಿಂಥ ಕೇಸ್ ಅಲ್ಲ, ಹಗರಣ ಅಂತ ಹೇಳಲಾಗ್ತಿದೆ. ಸರ್ಕಾರ ಏನು ಮಾಡುತ್ತೆ ನೋಡಬೇಕು. ಇದು ಬರೋಬ್ಬರಿ 7,000 ಕೋಟಿಯ ಹಗರಣ. ಓವರಾಲ್ ಎಲ್ಲ ಸೇರಿಸಿದ್ರೆ 15,000 ಕೋಟಿಯ ಕೇಸು ಅಂತ ಹೇಳಲಾಗ್ತಾ ಇದೆ. ಏನದು? ಸ್ಮಾರ್ಟ್ ಮೀಟರ್ ಫಿಕ್ಸ್ ಮಾಡುವಂಥದ್ದು. ಸ್ಮಾರ್ಟ್ ಮೀಟರ್ ಫಿಕ್ಸ್ ಮಾಡೋದಕ್ಕೆ ಯಾವ ರೀತಿ ಜನಸಾಮಾನ್ಯರಿಗೆ ಹೊರೆ ಹಾಕಿದ್ದಾರೆ ಗೊತ್ತಾ? ನೀವು ಕೇಳಿದ್ರೆ ಶಾಕ್ ಆಗ್ತೀರಿ. ಸ್ಮಾರ್ಟ್ ಮೀಟರ್ ದರವನ್ನು 400ರಿಂದ 800% ಏರಿಕೆ ಮಾಡಿರೋದು ಆಘಾತಕಾರಿ. ಜನಕ್ಕೆ ಹೆಂಗೆ ಹೊರೆ ಆಗುತ್ತೆ ಇದು ಅಂತ ಕೇಳ್ತೀರಾ? ಬೆಸ್ಕಾಮ್ನಿಂದ ಸ್ಮಾರ್ಟ್ ಮೀಟರ್ಗಾಗಿ ಜನ ಎಷ್ಟು ಕೊಡಬೇಕು? 17,000 ಕೊಡಬೇಕು. ಆದರೆ ಬೇರೆ ಕಡೆ ಎಷ್ಟು? ಬೇರೆ ರಾಜ್ಯಗಳಲ್ಲಿ ಸ್ಮಾರ್ಟ್ ಮೀಟರ್ಗೆ 7,740 ರೂಪಾಯಿ ನಿಗದಿ ಮಾಡಿದರೆ ಕರ್ನಾಟಕದಲ್ಲಿ ಮಾತ್ರ 17,000 ವಸೂಲಿ ಮಾಡಲಾಗ್ತಿದೆ. ಸೊ ಒಂದು ಸ್ಮಾರ್ಟ್ ಮೀಟರ್ ಮೇಲೇ 9,000ಕ್ಕೂ ಅಧಿಕ, 9,260 ರೂಪಾಯಿ ಹೆಚ್ಚುವರಿ ವಸೂಲಿ ಬೆಸ್ಕಾಮ್ಗೆ. ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಒಂದು ಮೀಟರ್ ಮೇಲೆ ಇಷ್ಟು ಅಂದರೆ ಇನ್ನು ಲಕ್ಷ ಕರ್ನಾಟಕದಲ್ಲಿ ಲಕ್ಷ ಸ್ಮಾರ್ಟ್ ಮೀಟರ್ಗಳ ಅಳವಡಿಕೆ. ಯಾಕಂದರೆ ಈಗ ಕಡ್ಡಾಯ ಮಾಡಿದ್ದಾರೆ ಸ್ಮಾರ್ಟ್ ಮೀಟರ್ ಅಳವಡಿಕೆಯನ್ನು. ಹಾಗಾಗಿ ಎಷ್ಟಾಗಬಹುದು ಅಂದಾಜು ಮಾಡಿ. ಇದು ಅಂತಿಂಥ ಕೇಸ್ ಅಲ್ಲ. ಸೊ ಈಗ ಆ ವಿಷಯ ಹೊರಗಡೆ ಬಂದು ಆಕ್ರೋಶಕ್ಕೆ ಕಾರಣ ಆಗಿದೆ. ಸ್ಮಾರ್ಟ್ ಮೀಟರ್ ಖರೀದಿಯಲ್ಲಿ ಎಂಥ ಗೋಲ್ಮಾಲ್ ಆಗಿದೆ ಅಂದರೆ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ. ಅಲ್ಲೊಂದು ಗೋಲ್ಮಾಲು ಮತ್ತು ಇಲ್ಲಿ ಹೆಂಗೆ ನಡೀತಾ ಇದೆ ನೋಡಿ. ಎರಡನ್ನೂ ಕೂಡ ಏಕಕಾಲಕ್ಕೆ ಗಮನಿಸಬೇಕು. ಯಾವ ರೀತಿ ಆಗ್ತಿದೆ, ಇದರ ಲಾಭ ಯಾರಿಗೂ ಹೋಗ್ತಿದೆ ಅಂತ. ಈ ಟೆಂಡರ್ನಲ್ಲಿ 7,000 ಕೋಟಿಯನ್ನು ಅಧಿಕವಾಗಿ ವೆಚ್ಚ ಮಾಡಲಾಗಿದೆ. ಹಾಗಾದರೆ ಸರ್ಕಾರದ ಬೊಕ್ಕಸಕ್ಕೆ ಇಷ್ಟೆಲ್ಲ ಸಮಸ್ಯೆಗಳಾಗಿವೆಯಲ್ಲ, ಗ್ಯಾರಂಟಿ ಕೊಡೋಕೆ ಕಷ್ಟ ಆಗ್ತಿದೆ. ಜಲಸಂಪನ್ಮೂಲ ಇಲಾಖೆಗೆ 1.5 ಕೋಟಿ ಕೊರತೆ ಇದೆ ಬೇಕಾಗಿರೋದಕ್ಕೆ ಅಂತ ಮುಖ್ಯಮಂತ್ರಿಗಳು ಅಂದರೆ ಉಪಮುಖ್ಯಮಂತ್ರಿಗಳೇ ಓಪನ್ ಆಗಿ ಸೆಷನಲ್ಲಿ ಹೇಳಿದ್ದಾರೆ. ಸೊ ಎಲ್ಲ ಕಡೆ ಅಭಿವೃದ್ಧಿಗೆ ಹಣದ ಕೊರತೆ ಇದೆ. ಅಂಥದ್ರಲ್ಲಿ ಟೆಂಡರಲ್ಲಿ ಗೋಲ್ಮಾಲ್ ಮಾಡಿ 7,400 ಕೋಟಿ ಹೆಚ್ಚುವರಿ ವೆಚ್ಚ. ಸರ್ಕಾರದಿಂದ 8 ಲಕ್ಷ ಸ್ಮಾರ್ಟ್ ಮೀಟರ್ಗಳಿಗೆ 7,408 ಕೋಟಿ ಹೆಚ್ಚುವರಿ ವೆಚ್ಚ ಮಾಡಿದ್ದು ಯಾಕೆ? ಇದ್ರ ಹೊರೆ ಯಾರು ಹೊರಬೇಕು? ಏನು ದುಡ್ಡು ಹೆಚ್ಚಾಗಿದೆಯಾ? 7,408 ಕೋಟಿ ಲಾಭ ಮಾಡಿಕೊಂಡವ್ರು ಯಾರು? ಹಾಗಾದರೆ ಸ್ಮಾರ್ಟ್ ಮೀಟರ್ ಖರೀದಿ ಟೆಂಡರ್ನಲ್ಲಿ ಇಂಥದ್ದೊಂದು ಭಯಂಕರ ಗೋಲುಮಾಲ್ ನಡೆದಿರೋದು ಈಗ ಬಹಿರಂಗವಾಗ್ತಿದೆ. ವರದಿ ಬ್ಲಾಸ್ಟ್ ಆಗಿದೆ. ಜನಕ್ಕೆ ಯಾವ ರೀತಿ ಬಲಿ ಹಾಕ್ತಿದ್ದಾರೆ ಅಂದರೆ ಸುಮಾರು 9,000ಕ್ಕೂ ಅಧಿಕ ಹೆಚ್ಚುವರಿ ವಸೂಲಿ ಮಾಡಲಾಗ್ತಿದೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ. ರಾಜ್ಯದಲ್ಲಿ ಒಟ್ಟು 39 ಲಕ್ಷ ಸ್ಮಾರ್ಟ್ ಮೀಟರ್ ಅಳವಡಿಸುವಂತಹ ಗುರಿಯನ್ನು ಹಾಕ್ಕೊಳ್ಳಲಾಗಿದೆ. ಈಗ 39 ಲಕ್ಷ ಸ್ಮಾರ್ಟ್ ಮೀಟರ್ಗಳು ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ 1 ಮೀಟರ್ ಮೇಲೆ 9,000ಕ್ಕೂ ಅಧಿಕ ಹೆಚ್ಚುವರಿ 39 ಲಕ್ಷ ಅಂತಹ ಸ್ಮಾರ್ಟ್ ಮೀಟರ್ಗಳ ಅಳವಡಿಕೆ. ಏನಾಗಬಹುದು ಈ ಅಮೌಂಟು? ಯೋಚನೆ ಮಾಡಿ. ಸೊ ಈ ಟೆಂಡರಲ್ಲಿ ಗೋಲ್ಮಾಲು 7,000ಕ್ಕೂ ಅಧಿಕ ಕೋಟಿಯದ್ದು.
ಇಲ್ಲಿ ಅಳವಡಿಕೆಯಲ್ಲಿ ಎಂಥ ಕೆಲಸ ನಡೀತಾ ಇದೆ, ವ್ಯತ್ಯಾಸವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಹಾಗಾದರೆ ಇದೆಲ್ಲದರ ಲಾಭ ಹೋಗೋದು ಎಲ್ಲಿಗೆ? ಈ ಇಷ್ಟು ದೊಡ್ಡ ಮೊತ್ತವನ್ನು ಹಾಗಾದರೆ ಯಾವ ಕಳ್ಳದಾರಿಯಲ್ಲಿ ತೋರಿಸೋದಕ್ಕೆ ಹೊರಟಿರೋದು ಅನ್ನೋದೇ ಈಗ ಎದ್ದಿರುವಂಥ ಅನುಮಾನ. ಭಯಂಕರ ಗೋಲ್ಮಾಲ್ ಒಂದು ನಡೆದಿದೆ ಅಂತಲೇ ಈಗ ಹೇಳಲಾಗ್ತಿರೋದು. ಮುಖ್ಯಮಂತ್ರಿಗಳು ಹೇಳಬೇಕಿದ್ದಕ್ಕೆ ಉತ್ತರ 400ರಿಂದ 800%ಗೆ ಸ್ಮಾರ್ಟ್ ಮೀಟರ್ ದರ ಏರಿಕೆ ಆಗಿರೋದ್ರ ಅಸಲಿ ಸೀಕ್ರೆಟ್ ಏನು, ಈ ಸ್ಮಾರ್ಟ್ ಮೀಟರ್ ಖರೀದಿಯ ಗೋಲ್ಮಾಲ್ ಅಸಲಿಯತ್ತೇನು, ಎಲ್ಲವನ್ನು ಈ ಪ್ರಶ್ನೆ ಎದ್ದಿರೋದ್ರಿಂದ, ಮೀಡಿಯಾಗಳಲ್ಲಿ ಸುದ್ದಿ ಬ್ಲಾಸ್ಟ್ ಆಗಿರೋದ್ರಿಂದ ಆನ್ಸರ್ ಮಾಡಲೇಬೇಕಾಗತ್ತೆ ಮುಖ್ಯಮಂತ್ರಿಗಳು. ಇಲ್ಲ ಅವರು ಗಮನಕ್ಕೆ ಬರದೇ ಇದಾಗಿದ್ದರೆ ಇನ್ವೆಸ್ಟಿಗೇಷನ್ ಮಾಡಿ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಯಾಕಂದರೆ ಇದು ನೇರವಾಗಿ ಜನಸಾಮಾನ್ಯರಿಗೆ, ಅಂದರೆ ಬೇರೆ ಎಲ್ಲೂ ಗೋಲ್ಮಾಲಾದರೂ ಜನಸಾಮಾನ್ಯರಿಗೆ ಅದು ತೊಂದರೆ, ಆದರೆ ಇದು ನೇರ ಜನಸಾಮಾನ್ಯರಿಗೆ ತೊಂದರೆಯನ್ನು ತಂದಿಟ್ಟಿರುವಂತಹ ಕೇಸು. ಒಂದು ವರ್ಷಕ್ಕೆ ಇಮ್ಯಾಜಿನ್ ಮಾಡ್ಕೊಳ್ಳಿ, 1 ವರ್ಷಕ್ಕೆ 9 ಲಕ್ಷದಷ್ಟು ಸ್ಮಾರ್ಟ್ ಮೀಟರ್ ಅಳವಡಿಕೆಯ ಟಾರ್ಗೆಟನ್ನು ಫಿಕ್ಸ್ ಮಾಡಲಾಗಿದೆ. ಸೊ ಇದರ ಹಿಂದೆ ಅಸಲಿಗೆ ಇರುವ ಲೆಕ್ಕಾಚಾರ ಏನು ಅನ್ನೋದು ಈಗ ತೆರೆದುಕೊಳ್ತಿರುವಂತಹ ವಿಷಯ. ನೋಡಿ, ಈಗ ಕೇಳಿಬರ್ತಿರುವ ಆರೋಪ ಏನೇನು? ತಮ್ಮ ಆಪ್ತರಲ್ಲಿ ಒಬ್ಬರಾದ KJ ಜಾರ್ಜ್ ಅವರ ಮೂಗಿನ ಅಡಿಯಲ್ಲಿ ಇಷ್ಟು ಬೃಹತ್ ಹಗರಣ ನಡೀತಾ ಇದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾಕೆ ಸುಮ್ಮನಿದ್ದಾರೆ ಅನ್ನೋದಲ್ವಾ. ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿಯ ಜೇಬು ತುಂಬಿಸೋದಕ್ಕೆ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ, ಎಸ್ಕಾಮ್ಗಳು KTTP ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿಯ ಜೇಬನ್ನು ತುಂಬಿಸಿದ್ದು ಯಾಕೆ? ಅವ್ರ ಜೇಬು ತುಂಬಿಸಿದ್ದಾರೆ ಅಂದರೆ ಯಾರ್ದೋ ಒಬ್ರಿಗೆ ಲಿಂಕ್ ಇರೋದಾಗಿರುತ್ತೆ, ಇವ್ರಿಗೆ ಲಾಭ ಇರುತ್ತೆ ಅಂತ ಅರ್ಥ ಅಲ್ವಾ. ಯೂಶ್ವಲಿ ಕಿಕ್ ಬ್ಯಾಕು ಮತ್ತೊಂದು ನೋಡಿರ್ತೀವಿ ಬೇಕಾದಷ್ಟು ಹಗರಣಗಳಲ್ಲಿ. ಈ ರೀತಿ ಜೇಬು ತುಂಬಿಸಿ ಸ್ಮಾರ್ಟ್ ಮೀಟರ್ ಖರೀದಿ ಹಾಗೂ ನಿರ್ವಹಣೆಗೆ ದುಬಾರಿ ದರವನ್ನು ನಿಗದಿ ಮಾಡಲಾಗಿದೆ. ಸಾರ್ವಜನಿಕರಿಗೆ ಸೇರಿದ ಎಸ್ಕಾಮ್ಗಳು ಮತ್ತು ಸಾರ್ವಜನಿಕರಿಗೆ ಸೇರಿದ ಎಷ್ಟು ಬರೋಬ್ಬರಿ 15,568 ಕೋಟಿ ರೂಪಾಯಿ ಹಣವನ್ನು ಲೂಟಿ ಮಾಡ್ತಿರುವಂಥ ಗಂಭೀರ ವಿಚಾರ ಈಗ ಸಿಡಿದಿರೋದು. ಯಾಕೆ ಸುಮ್ಮನಿದ್ದಾರೆ ಸಿದ್ದರಾಮಯ್ಯನವರು? ಇಷ್ಟೆಲ್ಲ ನಡೀತಾ ಇದ್ರು ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗ್ತಿಲ್ಲ. ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಕೇಂದ್ರ ಸರ್ಕಾರವೇ 900 ರೂಪಾಯಿ ಸಹಾಯಧನವನ್ನು ಕೊಡುತ್ತೆ. ಅನ್ಯ ರಾಜ್ಯಗಳಿಗೆ ಗುತ್ತಿಗೆದಾರ ಸಂಸ್ಥೆ ಆರಂಭದಲ್ಲಿ ಈ ಸಹಾಯಧನ 900 ರೂಪಾಯಿ ಮಾತ್ರ ಕೊಡೋದು. ರಾಜ್ಯದಲ್ಲಿ ಆರಂಭದಲ್ಲಿಯೇ ಗುತ್ತಿಗೆದಾರರ ಸಂಸ್ಥೆಗೆ ಸ್ಮಾರ್ಟ್ ಮೀಟರ್ನ ಪೂರ್ಣ ಮೊತ್ತವನ್ನು ಪಾವತಿ ಮಾಡುವಂತೆ ಈಗ ಮಾಡಲಾಗಿದೆ. ಸೊ ಇಷ್ಟೆಲ್ಲ ನಿಯಮಗಳು ಬೇರೆ ರೀತಿ ಕಾಣಿಸ್ತಿರೋದು ಯಾಕೆ? ಟೆಂಡರಲ್ಲೂ ಕೂಡ ಇಷ್ಟು ಗೋಲ್ಮಾಲ್ ಆಗಿದೆ. ಸೊ ಲಾಭ ಯಾರಿಗೆ ಅನ್ನೋದು ಪ್ರಶ್ನೆ ಇಲ್ಲಿ. ನೋಡಿ, ಇದೊಂದು ಪಾಯಿಂಟ್ ಗಮನಿಸಿಬಿಟ್ರೆ ಗೊತ್ತಾಗುತ್ತೆ. ಈಗ ಕೇಂದ್ರ ಸರ್ಕಾರ 900 ರೂಪಾಯಿ ಸಹಾಯಧನ ಕೊಡುತ್ತಾ ಮೀಟರ್ಗೆ. ಅನ್ಯ ರಾಜ್ಯಗಳಲ್ಲಿ ಗುತ್ತಿಗೆದಾರಿಗೆ ಆರಂಭಿಕವಾಗಿ ಮೊತ್ತ ಕೊಡೋದು ಬರೀ 900 ರೂಪಾಯಿ. ಬಟ್ ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ ನೋಡಿ, ಬೇರೆ ರಾಜ್ಯಗಳಲ್ಲಿ 10 ವರ್ಷ ತಿಂಗಳಿಗೆ 70 ರೂಪಾಯಿ ಅಂತೆ ಕಲೆಕ್ಟ್ ಮಾಡ್ತಾರೆ. 10 ವರ್ಷ ಅಂದರೆ ಒಂದೇ ಸಲ ಗ್ರಾಹಕರಿಗೆ ಹೊರೆ ಆಗಲ್ಲ, ಅದು 70 ರೂಪಾಯಿ ಕಲೆಕ್ಟ್ ಆಗ್ತಾ ಇರುತ್ತೆ, ಗೊತ್ತಾಗದೆ ಮುಗಿದು ಹೋಗ್ಬಿಡುತ್ತೆ. 10 ವರ್ಷ ಮಾಸಕ್ಕೆ 70 ರೂಪಾಯಿ ಸಂಗ್ರಹ, ಉಳಿದ ಮೊತ್ತ ನಿರ್ವಹಣೆ ವೆಚ್ಚಕ್ಕಾಗಿ. ನಮ್ಮ ರಾಜ್ಯದಲ್ಲಿ 900 ರೂಪಾಯಿ ಸಬ್ಸಿಡಿ ಬರ್ತಿದೆ. ಅದರ ಜೊತೆಗೆ ಗ್ರಾಹಕರಿಂದ 7,610 ರೂಪಾಯಿ ಸಂಗ್ರಹ ಮಾಡಿ ಪಾವತಿ ಮಾಡಲಾಗುತ್ತೆ. ಈ ಮೂಲಕ ಆರಂಭದಲ್ಲಿಯೇ 8,510 ರೂಪಾಯಿ ಹಣ ಗುತ್ತಿಗೆದಾರರ ಜೇಬಿಗೆ ಹೋಗುತ್ತೆ. 1 ಮೀಟರ್ ಕಥೆ ಇದು. ನಿರ್ವಹಣೆ ಶುಲ್ಕವಾಗಿ 10 ವರ್ಷಗಳಲ್ಲಿ ಗುತ್ತಿಗೆದಾರನಿಂದ 8,520 ರೂಪಾಯಿ ಸಂಗ್ರಹ ಆಗುತ್ತೆ. ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡಿದ್ರೆ ನಮ್ಮಲ್ಲಿ ಪ್ರತಿ ಮೀಟರ್ಗೆ 9,260 ರೂಪಾಯಿ ಹೆಚ್ಚುವರಿ ಸಂಗ್ರಹ ಆಗ್ತಿದೆ. ಸೊ ಇದೆಲ್ಲ ಸೇರಿ ಮೀಟರು, ನಿರ್ವಹಣಾ ಶುಲ್ಕ, ಬಡ್ಡಿ ಎಲ್ಲ ಸೇರಿ 15,568 ಕೋಟಿ ಗ್ರಾಹಕರಿಂದ, ಇದು ಬರೀ ಗ್ರಾಹಕರಿಂದ ಲೂಟಿ ಮಾಡ್ತಿರೋದು ಅನ್ನೋದು ಸಿಗ್ತಿರುವಂಥ ಅಂಕಿಅಂಶ. ಇದು ಅಂಕಿಅಂಶದ ಸಮೇತ ಲೆಕ್ಕಾಚಾರ ಸಿಗ್ತಿರೋದ್ರಿಂದ ಸರ್ಕಾರ ಆನ್ಸರ್ ಮಾಡಲೇಬೇಕಾಗತ್ತೆ. ಗ್ರಾಹಕರಿಂದಲೇ 15,000ಕ್ಕೂ ಅಧಿಕ ಕೋಟಿ ಲೂಟಿ ಅನ್ನೋದು. ಇನ್ನು ಟೆಂಡರ್ ಪ್ರಕ್ರಿಯೆಯಲ್ಲಿ ಗೋಲ್ಮಾಲು ಏನೇನು ಅನ್ನೋದನ್ನು ವಿವರಿಸಿ ಹೇಳ್ತೀವಿ. ಇದೆಲ್ಲದಕ್ಕೂ ಈಗ ಸರ್ಕಾರ ಆನ್ಸರ್ ಮಾಡುವಂಥ ಇಕ್ಕಟ್ಟಲ್ಲಿ ಸಿಕ್ಕಾಕ್ಕೊಂಡಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.